ಯಾವತ್ತಾದರೂ ರಾಜ್ಯ ಸರ್ಕಾರ ಜೊತೆ ಹೋಗಿ ಕೂತು ಕೇಂದ್ರದಿಂದ ಏನಾಗಬೇಕು ಏನು ಬರಬೇಕು ಸುಮಾರು 1.25 ಲಕ್ಷ ಕೋಟಿ 1,75,000 ಕೋಟಿಯಷ್ಟು ನಮಗೆ ಕಳೆದ 2 ವರ್ಷದಿಂದ ಟ್ಯಾಕ್ಸ್ನ ಉಳಿಸ್ಕೊಂಡು ಮೋಸ ಮಾಡಿರುವಂಥದ್ದು ಕಾಣ್ತಾ ಇದ್ದೀವಿ. ಯಾವುದೋ ಇಂಟರ್ವ್ಯೂನಲ್ಲಿ ಈ ಭಾಗದ ಸಂಸದರು GST ಬಗ್ಗೆ ಯಾರೋ ಪ್ರಶ್ನೆ ಕೇಳಿದರೆ ಸ್ವಾಮಿ GST ಅನುಕೂಲ ನಮಗೆ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಕೊಡಿಸುವಂಥ ಕೆಲಸ ನೀವು ಮಾಡ್ತೀರಾ ಅಂದಿದ್ದಕ್ಕೆ GST ಬಗ್ಗೆ ಅರ್ಥ ಮಾಡ್ಕೋಬೇಕು ನೀವು ಅಂತ ಅವ್ರು ಪ್ರಶ್ನೆ ಕೇಳ್ತಾರೆ, ಮರು ಪ್ರಶ್ನೆ ಕೇಳ್ತಾರೆ. GST ಬಗ್ಗೆ ಅರ್ಥ ಎಲ್ಲರೂ ಮಾಡ್ಕೊಂಡಿದ್ದಾರೆ ಸ್ವಾಮಿ. GST ಏನು ಇಂಪ್ಲಿಮೆಂಟ್ ಮಾಡೋದು ಆವಾಗ 4-5 ವರ್ಷ ನಾವು ಏನು ರಾಜ್ಯದ ತೆರಿಗೆಯನ್ನು ನೀವೇ ಲಪ್ಟಾಯಿಸ್ತಾ ಇದ್ದೀರಲ್ಲ ಅದಕ್ಕೆ ಪರ್ಯಾಯವಾಗಿ ಕಾಂಪೆನ್ಸೇಷನ್ ಕೊಡ್ತೀವಿ ಅಂತ ನೀವೇ ಹೇಳಿದ್ರಿ. GST ಕಾಂಪೆನ್ಸೇಷನ್ನು ಅದನ್ನು ಕೇಳ್ತಾ ಇದ್ದೀವಿ. GST ಕಾಂಪೆನ್ಸೇಷನ್ ಎಲ್ಲ ಟ್ಯಾಕ್ಸನ್ನು ನೀವೇ ಹೊತ್ಕೊಂಡು ಹೋಗ್ತಾ ಇದ್ದೀರಲ್ಲ. ಆಮೇಲೆ ನಿಮ್ಮ ಫಾರ್ಮುಲಾ ಪ್ರಕಾರ ಏನಿದೆ ಫಾರ್ಮುಲಾ 42% ವಾಪಸ್ ಕೊಡಬೇಕು ಅಂತ. ವಾಟ್ ಎವರ್ ದ ಟ್ಯಾಕ್ಸ್ ಯು ಕಲೆಕ್ಟ್ ಫ್ರಮ್ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಇನ್ ರಿಟರ್ನ್ ಯು ಆರ್ ಸಪೋಸ್ ಟು ರಿಟರ್ನ್ ಬ್ಯಾಕ್ 42%. 100 ರೂಪಾಯಿ ಕಲೆಕ್ಟ್ ಮಾಡೋದು 42 ರೂಪಾಯಿ ಆ ಸ್ಟೇಟ್ಗಳಿಗೆ ಕೊಡಬೇಕು ಅಂತ ಇರುವಂಥದ್ದು. ನೀವು ಎಷ್ಟು ಕೊಡ್ತಾ ಇದ್ದೀರಿ ನಮಗೆ? ಬರೀ 13% ಕೊಡ್ತಾ ಇದ್ದೀರಿ. 13 ರೂಪಾಯಿ ಕೊಡ್ತಾ ಇದ್ದೀರಿ. 100 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡ್ರೆ 13 ರೂಪಾಯಿ ವಾಪಸ್ ಕೊಡ್ತಾ ಇದ್ದೀರಾ. ಒಂದು ವರ್ಷಕ್ಕೆ 4,80,000 ಕೋಟಿಯಷ್ಟು ಟ್ಯಾಕ್ಸು ಕರ್ನಾಟಕದಿಂದ ಹೋಗ್ತಾ ಇರುವಂಥದ್ದು ಕೇಂದ್ರಕ್ಕೆ. 4,80,000 ಕೋಟಿ. ಅದ್ರಲ್ಲಿ ನಮಗೆ ಕೊಡ್ತಾ ಇರೋದು 60,000 ಕೋಟಿ ಅಷ್ಟೇ. ನಮಗೆ ಬರಬೇಕಾಗಿತ್ತು 42% ಎಷ್ಟು 2 ಲಕ್ಷ ಕೋಟಿ ಬರಬೇಕಾಗಿತ್ತು. ಅದು ಅನ್ಯಾಯ ಮಾಡ್ತಾ ಇದೆ. ಅದು ಕಾಣ್ತಾ ಇಲ್ವಾ ನಿಮಗೆ? ಸುಮ್ಮನೆ ಟ್ರಿವಿಯಲ್ ಇಶ್ಯೂ, ಸಣ್ಣ ವಿಚಾರಗಳ ದಿನ ಬೆಳಗ್ಗೆ ಇದ್ದರೆ ರೋದನೆ, ದಿನ ಬೆಳಗ್ಗೆ ಇದ್ದರೆ ಮುತ್ತಿಗೆ ಹಾಕ್ತೀವಿ ಅಂತಾರೆ, ಸ್ಟ್ರೈಕ್ ಮಾಡ್ತೀವಿ ಅಂತಾರೆ, ರಿಸಿಗ್ನೇಷನ್ ಕೊಡಿ ಅಂತಾರೆ. ಯಾವುದೋ ಸಣ್ಣ ವಿಚಾರಗಳನ್ನು ಕೈಗೆತ್ತಿಕೊಂಡು ಮೂಡಾದಲ್ಲಿ ಯಾವ ಪ್ರಕರಣವೂ ಇಲ್ಲ, ಹಗರಣವೂ ಇಲ್ಲ, ಅದನ್ನು ದೊಡ್ಡ ಹಗರಣವಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿಬಿಟ್ರು. ದಿನ ಬೆಳಗ್ಗೆ ಜನಗಳೆಲ್ಲ ಆ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ರು. ಯಾವುದೋ ರಸ್ತೆಗೊಂದು ಸಿದ್ದರಾಮಯ್ಯನವ್ರ ಹೆಸರು ಕೇಳಿದ್ರೆ ಸಾಕು ಮೈ ಮೇಲೆಲ್ಲ ಅದೇನೋ ಸುರ್ಕಣಂಗೆ ಆಗ್ತದೆ ಅವ್ರ ಪಾಪ ಮಲ ಸುರ್ಕಣಂಗೆ ಆಗುತ್ತೆ. ದುರಂತ ಇದು, ದರಿದ್ರನ. ಸಿದ್ದರಾಮಯ್ಯನವ್ರ ಹೆಸರು ಕೇಳಿದ್ರೆ ಸಾಕು BJPಯವ್ರಿಗೆಲ್ಲರೂ ರಾತ್ರೆಲ್ಲ ಕನವರಿಸ್ತಾರೆ, ಹುಚ್ಚರು ಆಡ್ದಂಗೆ ಆಡ್ತಾರೆ, ಏನೇನೋ ಮಾತಾಡ್ತಾರೆ. ರಿಸಿಗ್ನೇಷನ್ ಕೊಡಬೇಕು. ಯಾಕಂದರೆ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದೇ ತಡ್ಕೊಳಕ್ಕಾಗ್ತಾಯಿಲ್ಲ. ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಕುರುಬಾ ಸಮುದಾಯಕ್ಕೆ ಸೇರಿದವರು 2ನೇ ಬಾರಿ ಮುಖ್ಯಮಂತ್ರಿ ಆಗೋದ್ನಲ್ಲ ಅಂತ ಹೊಟ್ಟೆ ಉರ್ಕತಾ ಇದ್ರಿ. ಭಾಳ ಚೆನ್ನಾಗಿ ಸರ್ಕಾರ ನಡೆಸ್ತಾವ್ರೆ. 5 ಗ್ಯಾರಂಟಿಗಳ ಸ್ಕೀಮ್ನ ಎಲ್ಲೂ ಸಮಸ್ಯೆ ಇಲ್ಲದೇ ಎಲ್ಲರಿಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. 3 ಬೈ ಎಲೆಕ್ಷನಲ್ಲಿ ಸೋತ್ಬಿಟ್ರು, ಹತಾಶರಾಗಿದ್ದಾರೆ, ನಿರಾಶೆ ಆಗಿದೆ. ದಿನ ಬೆಳಗ್ಗೆ ಇದ್ದರೆ ಮಾಧ್ಯಮಗಳ ಮೂಲಕ ಸರ್ಕಾರದ ವಿರುದ್ಧ ಬಿಂಬಿಸುವಂಥದ್ದಕ್ಕೆ ಸುಳ್ಳುಗಳನ್ನು ಹೇಳಿ ಸುಳ್ಳನ್ನೇ 10 ಬಾರಿ ಹೇಳಿದ್ರೆ ಜನಗಳು ನಂಬ್ತಾರೆ ಅನ್ನುವಂಥದ್ದು ಉದ್ದೇಶ. ಸಣ್ಣ ವಿಚಾರಗಳನ್ನೆಲ್ಲ ದೊಡ್ಡ ಮಟ್ಟಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ.